ಇವತ್ತಿನ ಬಂದ್ ಮುಗಿತು. ಹಾಗಾದ್ರೆ ನಾಳಿನ ಕತೆ ಏನು ನೋಡೋಣ. ಇವತ್ತಿನ ಬಂದ್ ಮುಗ್ದಿದೆ, ನಾಳೆ ಏನು ಕತೆ ಅನ್ನೋ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ನಾಳೆಯೂ ಭಾರತ್ ಬಂದ್ ಇರುತ್ತಾ ಅಥವಾ ಇರೋದಿಲ್ವಾ ಅನ್ನೋ ಅನುಮಾನ ಮತ್ತೊಂದು ಕಡೆ. ನಾಳೆಯ ಭಾರತ್ ಬಂದ್ ಏನಾಗುತ್ತೋ ಏನೋ ಒಂದು ಆತಂಕ ಕೂಡ ಮತ್ತೊಂದು ಕಡೆ. ನಾಳೆಯೂ ಬಸ್ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತಾ ಅನ್ನೋ ಪ್ರಶ್ನೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ನಾಳೆಯೂ ರಜೆ ಇರುತ್ತಾ ಅಥವಾ ನಾಳೆ ಮತ್ತೆ ಕ್ಲಾಸಸ್ ಇರುತ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಅಷ್ಟೇ ಅಲ್ಲ, ಬ್ಯಾಂಕ್ಗಳು ನಾಳೆಯೂ ತೆಗೆಯಲ್ವಾ ಗುರು, ನಾಳೆನೂ ಹಣಕಾಸು ವ್ಯವಹಾರ ಮಾಡೋದಕ್ಕೆ ಆಗೋದಿಲ್ವಾ, ಒಂದ್ ಕಾಸು ಬೇರೆ ಇಲ್ಲ ನಮ್ಮ ಕೈಯಲ್ಲಿ, ATM ಗಳಲ್ಲೂ ಕೂಡ ದುಡ್ಡು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ನಾಳೆಯ ಬಂದ್ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಸಮಗ್ರ ಚಿತ್ರಣವನ್ನ ಮುಂದಿನ ಭಾಗದಲ್ಲಿ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗ್ತೀವಿ. ಏನಿರುತ್ತೆ, ನಾಳೆ ಬಂದ್ ಇರುತ್ತಾ ಅಥವಾ ನಾಳೆಯೂ ಇವತ್ತಿದ್ದಂತ ಪರಿಸ್ಥಿತಿ ಇರುತ್ತಾ, ಜೊತೆಗೆ ಎಕ್ಸಾಮ್ಸ್ ಇರುತ್ತಾ, ಶಾಲಾ ಕಾಲೇಜುಗಳು ಇರುತ್ತಾ, ಹೀಗೆ ನಾನಾ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾವು ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ, ಈ ನಿಟ್ಟಿನಲ್ಲಿ ಬಸ್ ಸಂಚಾರ ಇರುತ್ತಾ, BMTC ಇರುತ್ತಾ, ಮೆಟ್ರೋ ಇರುತ್ತಾ, ರೈಲು ಇರುತ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡ್ತೀವಿ. ನಾಳೆ ಹಾಗಾದ್ರೆ ಸ್ಕೂಲ್ ಇರುತ್ತಾ ಅನ್ನೋ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಕೂಡ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇರುತ್ತಾ ಇರಲ್ವಾ ನೋಡೋಣ. ಎಸ್, ನಾಳೆ ಸ್ಕೂಲ್ಗೆ ರಜೆ ಇರುತ್ತಾ? ಇದುವರೆಗೆ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಆಗಿಲ್ಲ. ಸ್ಪಷ್ಟ ನಿರ್ಧಾರ ಆದ ತಕ್ಷಣ ನಾವು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ನಾಳೆ ಸ್ಕೂಲ್ ಇರುತ್ತಾ, ಹೇಗೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ಒಂದು ವೇಳೆ ಪರಿಸ್ಥಿತಿಯ ಅನುಗುಣಕ್ಕೆ ಆಯಾ ಜಿಲ್ಲಾಧಿಕಾರಿಗಳು ರಜೆಯ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಪರಿಸ್ಥಿತಿಯನ್ನ ನೋಡಿಕೊಂಡು ಜಿಲ್ಲಾಧಿಕಾರಿಗಳು ರಜೆಯನ್ನ ಘೋಷಣೆ ಮಾಡಬಹುದು. ಇನ್ನು ಖಾಸಗಿ ಸ್ಕೂಲ್ಗಳಿಗೆ ರಜೆ ಮುಂದುವರಿಕೆ ಸಾಧ್ಯತೆ ಇದೆ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಕ್ಯಾಂಪ್ಸ್ ಅಧ್ಯಕ್ಷ ಮಾತನಾಡ್ತಾ ಇದ್ರು, ಶಶಿಕುಮಾರ್ ಅವರು ಹೇಳ್ತಾ ಇದ್ರು, ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಈಗಾಗಲೇ ರಜೆಯನ್ನ ಕೊಟ್ಟಿದ್ದೀವಿ. ನಾಳೆ ಇದೇ ರೀತಿಯ ಪರಿಸ್ಥಿತಿ ಇದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಖಾಸಗಿ ಶಾಲಾ ಕಾಲೇಜುಗಳಿಗೆ ನಿನ್ನೆಯೇ ಅವರು ಘೋಷಣೆ ಮಾಡಿದ್ರು ಇವತ್ತು ರಜೆ ಇದೆ ಅಂತ ಹೇಳಿ. ಅದು ನಾಳೆಯೂ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿನ್ನೆಗೆ ಹಲವೆಡೆ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಖಾಸಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹೆದರಿಕೊಳ್ಳುವಂತಹ ಆತಂಕಕ್ಕೆ ಒಳಗಾಗುವಂತ ಅಗತ್ಯ ಇಲ್ಲ. ಹಾಗಾದ್ರೆ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಅವರು ಏನ್ ಮಾತನಾಡಿದ್ರು ಪಬ್ಲಿಕ್ ಟಿವಿ ಜೊತೆ, ಬನ್ನಿ ಕೇಳೋಣ. ಆವಾಗ ಎಲ್ಲಿ ಏನು ಘಟನೆಗಳು ನಡೀತವೆ ಗೊತ್ತಿಲ್ಲ. ಇವತ್ತು ಬೆಳಗಿನ ಉದಾಹರಣೆ ತೆಗೆದುಕೊಂಡಾಗ ಅಲ್ಲೊಂದು ಇಲ್ಲೊಂದು ಕಲ್ಲುಗಳು ತೂರಾಟ ಇಂಥವೆಲ್ಲ ನಡೆದಿದ್ದಾವೆ. ಅದೇ ರೀತಿಯಲ್ಲಿ ನಾಳೆ ಮಕ್ಕಳ ವಾಹನಗಳ ಮೇಲೆ ಕಲ್ಲು ತೂರಲ್ಲ ಅನ್ನತಕ್ಕಂಥದ್ದು ಯಾವುದೇ ನಂಬಿಕೆ ಇಲ್ಲ. ಅದರಲ್ಲೂ ಕಿಡಿಗೇಡಿಗಳು ಬೇಕಂತಾನೆ ಉದ್ದೇಶಪೂರ್ವಕವಾಗಿ ಸ್ಥಳೀಯ ಇರ್ತಕ್ಕಂಥ ಯಾರೋ ದ್ವೇಷಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಉದ್ದೇಶಪೂರ್ವಕವಾಗಿಯೂ ಮಾಡಬಹುದು. ನಾಳೆ ದಿನ ಖಾಸಗಿ ಶಾಲೆಗಳಲ್ಲಿ ಏನೇ ಆದ್ರೂ ಕೂಡ ಖಾಸಗಿ ಶಾಲೆಯ ಮುಖ್ಯಸ್ಥರು ಜವಾಬ್ದಾರಿ ಆಗೋದ್ರಿಂದ ಸ್ಪಷ್ಟವಾಗಿ ನಮ್ಮ ಸಂಘಟನೆಯ ನಿಲುವು, ಕೆಲವರು ಎಲ್ಲರೂ ಒಪ್ಪುವಂತದಿಲ್ಲ, ಅವರು ಏನ್ ಸಂಘದ ಒಂದಿನ ನಾವು ಕೇಳಬೇಕು ಅನ್ನೋಂತ ಅವಿವೇಕತನೂ ಇರುತ್ತೆ ಕೆಲವರಿಗೆ. ಬಟ್ ಒಟ್ಟಾರೆ ತೆಗೆದುಕೊಂಡಾಗ ಮಕ್ಕಳ ಹಿತದೃಷ್ಟಿಯಿಂದ ನಾವು ತೆಗೆದುಕೊಂಡಂತ ನಿರ್ಧಾರ ನಿನ್ನೆ ಏನಿತ್ತು ಅದೇ ಮುಂದುವರಿಯುತ್ತೆ. ರಾಜ್ಯಾದ್ಯಂತ ನಾವು ಕೂಡ ಸರ್ಕಾರಕ್ಕೆ ವಿಶೇಷವಾಗಿ ನೋಡಿ, ಇವತ್ತಿನ ದಿನ ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಇಲ್ಲೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳು ಅವರು ಅವರ ಕರ್ತವ್ಯವನ್ನ ಮಾಡಿಲ್ಲ. ಅವರು ರಜವನ್ನ ಕೊಡದೆ ಕೊನೆಗೆ ಮಕ್ಕಳು ಬಂದು ಅಲಿಯುವಂತ ಪರಿಸ್ಥಿತಿಗಳು ಉದ್ಭವ ಆಯ್ತು. ಇದಕ್ಕೆ ಯಾರ ಕಾರಣ? ನಾಳೆ ದಿನ ಜಿಲ್ಲಾಧಿಕಾರಿಗಳು ನಾವು ಪ್ರತಿ ಸಲ ಹೇಳ್ತೀವಿ, ನೀವಲ್ಲ, ಶಿಕ್ಷಣ ಇಲಾಖೆ ನೇರವಾಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೀವು ಪರಿಸ್ಥಿತಿ ಅವಲೋಕನ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಷ್ಟೊತ್ತಿಗೆ ಆಗುವಂತ ಅನಾನುಕೂಲ ಯಾರು ತಪ್ಪಿಸಲು ಸಾಧ್ಯ ಇಲ್ಲ. ಎಸ್, ಶಾಲಾ ಕಾಲೇಜುಗಳು ಇರುತ್ತಾ ಇರೋದಿಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರ ನಿಮಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಾಳೆ ಪರೀಕ್ಷೆಗಳು ಕೂಡ ಇದ್ವು, ಅದು ನಡೆಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗಿದೆ?
ಎಸ್, ನಾಳೆ ಪರೀಕ್ಷೆಗಳು ನಡೆಯುತ್ತವ. ನಾಳೆ ನಡಿಬೇಕಾದಂತ ಎಲ್ಲಾ ಪರೀಕ್ಷೆಗಳನ್ನ ಈಗಾಗಲೇ ಮುಂದೂಡಿಕೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಯಾರು ಎಕ್ಸಾಮ್ಗೆ ರೆಡಿ ಆಗಿದ್ರೋ, ಪ್ರಿಪೇರ್ ಆಗಿದ್ರೋ, ಅವರು ಆತಂಕ ಪಡುವಂತ ಅಗತ್ಯ ಇಲ್ಲ. ಹೋಗ್ಬೇಕಾ, ಹೇಗೆ ಹೋಗೋದು, ಬಸ್ಗಳಿರೋದಿಲ್ಲ, ಏನ್ ಮಾಡೋದು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರುಗಳು ಕೇಳ್ತಾ ಇದ್ರು. ಇದಕ್ಕೀಗ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಯಾವ ವಿವಿಯ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಅಂತ ನೋಡ್ತಾ ಹೋದ್ರೆ, ಬೆಂಗಳೂರು ವಿಶ್ವವಿದ್ಯಾಲಯ ಜೊತೆಗೆ ದಾವಣಗೆರೆ ವಿಶ್ವವಿದ್ಯಾಲಯ, ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳ ಜೊತೆಗೆ ವಿಟಿಯು ಪರೀಕ್ಷೆಗಳು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಬಹುತೇಕ ವಿಶ್ವವಿದ್ಯಾಲಯಗಳಿಂದ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಾಳೆ ಏನು ಎಕ್ಸಾಮ್ಗಳು ಇದ್ವೋ ಆ ಎಲ್ಲಾ ಎಕ್ಸಾಮ್ಗಳನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಯಾರು ಪರೀಕ್ಷೆಗೆ ರೆಡಿ ಆಗಿದ್ರೋ, ಹೇಗೆ ಹೋಗೋದು ಪರೀಕ್ಷೆ ಇದ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಹಾಗಾದ್ರೆ ನಾಳೆ ಬಸ್ ಇರುತ್ತಾ, ಬಸ್ ಇಲ್ಲಾಂದ್ರೆ ಆಟೋ ಇರುತ್ತಾ, ಅದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗ್ತೀವಿ ನೋಡಿ. ನಾಳೆಯೂ ಬಸ್ ಸಂಚಾರದಲ್ಲಿ ಆಲ್ಮೋಸ್ಟ್ ಆಲ್ ವ್ಯತ್ಯಯ ಆಗುವಂತಹ ಚಾನ್ಸಸ್ ಇದೆ. ಸೊ ಎಲ್ಲರೂ ಸಾರ್ವಜನಿಕರು ಅಲರ್ಟ್ ಆಗಿರೋದು ಸೂಕ್ತ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರದಲ್ಲೂ ಕೂಡ ಏರುಪೇರು ಆಗುವಂತ ಸಾಧ್ಯತೆ ಇದೆ. ಈಗ ಏನ್ ಪರಿಸ್ಥಿತಿ ಸುಸೂತ್ರವಾಗಿ ಒಳ್ಳೆ ರೀತಿ ಇದ್ರೆ ಬಿಡ್ತಾರೆ, ಇಲ್ಲದಿದ್ರೆ ಏನಾದ್ರೂ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿದ್ರೆ ಬಿಡೋದಿಲ್ಲ. ಮಾಮೂಲಿಗಿಂತ ಕಡಿಮೆ ಬಸ್ಗಳು ಓಡಾಡಬಹುದು. ಮಾಮೂಲಿ ಹೇಗಿರುತ್ತೆ ಬಸ್ಗಳು ಗೊತ್ತಿದೆ, ಹೆಚ್ಚು ಇರುತ್ತೆ, ಬಟ್ ಪರಿಸ್ಥಿತಿಯ ಅನುಗುಣವಾಗಿ ಕಡಿಮೆ ಇರಬಹುದು. ಜನಸಂದಣಿಯನ್ನ ನೋಡಿಕೊಂಡು ಸಂಚಾರವನ್ನ ಆರಂಭಿಸಬಹುದು. ಜನಸಂದಣಿ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಸಂಚಾರವನ್ನ ಆರಂಭ ಮಾಡ್ತಾರೆ. ಜೊತೆಗೆ ಆಟೋ ರಿಕ್ಷಾಗಳು ಇವತ್ತಿನಂತೆ ರೋಡಿಗೆ ಇಳಿಯದೆ ಇರಬಹುದು. ಒಂದು ವೇಳೆ ಇಳಿದ್ರೂ ಕೂಡ ಜೇಬಿಗೆ ಕತ್ತರಿಯನ್ನ ಹಾಕಬಹುದು. 1 to 2 ದುಡ್ಡು ಕೊಡಿ ಸ್ವಾಮಿ ಅಂತ ಹೇಳಿ ಇಲ್ಲಿ ದುಡ್ಡನ್ನ ಕೀಳುವಂತ ಆಟೋ ಚಾಲಕರುಗಳು ಕೂಡ ಇದ್ದಾರೆ. ಹುಷಾರ್. ಎಸ್, ಬಿಎಂಟಿಸಿ ಎಂಡಿ ಪ್ರಕಾಶ್ ಅವರು ಮಾತನಾಡಿದ್ರು. ಏನು ನಾಳೆ ಇರುತ್ತಾ, ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ರು ಕೇಳೋಣ. ಬಸ್ಗಾಗಲಿ ಏನಾದ್ರು ತೊಂದರೆ ಆದ್ರೆ ನಾವು ಅದನ್ನು ತಕ್ಷಣ ನಿಲ್ಲಿಸ್ತೀವಿ. ಬಟ್ ನಡ್ಸ್ಲಿಕ್ಕೆ ಅಂತ ನಮ್ಮ ಪ್ರಯತ್ನ ಇವತ್ತು ಆ ತರಾನೇ ಕೂಡ ಆಗಿದೆ. ನಾಳೆ ಕೂಡ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನಮ್ದು ಪಬ್ಲಿಕ್ ಯುಟಿಲಿಟಿ, ಜನರಿಗೆ ತೊಂದರೆ ಆಗದೆ ಅಂತ ರೀತಿಯಲ್ಲಿ ನಾವು ಸರ್ವಿಸ್ ಕೊಡಬೇಕಾಗುತ್ತೆ. ನಾವು ನೋಡಿದ ಪ್ರಕಾರ 1619 ಶೆಡ್ಯೂಲ್ ಕ್ಯಾನ್ಸಲ್ ಆಗಿದೆ. ಜನರಿಗೆ ತೊಂದರೆ ಆಗಿದೆ ಖಂಡಿತ. ನಾವು ಈಗ ನೋಡ್ಕೊಂಡು ಪರಿಸ್ಥಿತಿ ಸರಿ ಇದೆ ಅಂದ್ರೆ ತಕ್ಷಣ ನಾವು ಬಸ್ಗಳು ಓಡಾಡ್ತೀವಿ. ಪೊಲೀಸ್ ಅವ್ರ ಜೊತೆ ಕೂಡ ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ. ನಮ್ಮ ಡೈರೆಕ್ಟರ್ SND ಅವರು ಕೂಡ ಕಮಿಷನರ್ ಪೊಲೀಸ್ ಅವ್ರ ಜೊತೆ ಮಾತಾಡಿದ್ವಿ. ಮತ್ತು ಡಿಪೋಸ್ ಕಡೆ ಆಗಲಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಮತ್ತು ಇಮಿಡಿಯೇಟ್ಲಿ ಏನಾದರೂ ಆ ತರ ಪ್ರಾಬ್ಲಮ್ ಅಂದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ ಮಾತಾಡ್ಕೊಂಡು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ವಾಪಸ್ ಪ್ರಯಾಣಿಕರಾಗ್ಲಿ ನಮ್ಮ ಬಸ್ ಆಗಲಿ ವಾಪಸ್ ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ಏನೇ ಇದ್ರೂ ಕೂಡ ನಾವು ಸರ್ವಿಸ್ ಕೊಡಕ್ಕೆ ಟ್ರೈ ಮಾಡ್ತೀವಿ. ಇನ್ನು ನಾಳೆ ಸಿನಿಮಾ ಜೊತೆಗೆ ಮಾಲ್ಗಳು ಓಪನ್ ಇರುತ್ತಾ, ಬನ್ನಿ ನೋಡೋಣ. ಎಸ್, ನಾಳೆ ಸಿನಿಮಾ ಅಥವಾ ಮಾಲ್ಗಳು ಓಪನ್ ಇರ್ತಾವ. ನಾಳೆ ಸಿನಿಮಾ ಪ್ರದರ್ಶನ ಎಂದಿನಂತೆ ಇರುತ್ತೆ. ಇಲ್ಲೂ ಕೂಡ ಹೈ ಅಲರ್ಟ್ ಜೊತೆಗೆ ಭದ್ರತೆಯ ನಡುವೆ ಸಿನಿಮಾ ಪ್ರದರ್ಶನವನ್ನ ಮಾಡ್ತಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಅಲರ್ಟ್ ಅನ್ನ ತೆಗೆದುಕೊಳ್ತಾರೆ. ಜೊತೆಗೆ ಮಾಲ್ಗಳು ಕೂಡ ಎಂದಿನಂತೆ ಓಪನ್ ಇರುತ್ತೆ. ಏನಪ್ಪಾ ಮಾಡೋದು ಮನೆಯಲ್ಲಿ ಬಂದು ಬೇರೆ ಅಂತ ಅನ್ಕೊಂಡವರು ಬೋರ್ ಆದ್ರೆ ಹೋಗ್ಬೋದು. ಇವತ್ತಿನಂತೆ ನಾಳೆಯೂ ಕೂಡ ಚಿತ್ರ ಪ್ರದರ್ಶನ ಕೂಡ ಇರುತ್ತೆ. ಮೂವಿ ನೋಡ್ಬೇಕು ಅನ್ಕೊಂಡವರು ನಾಳೆ ಹೋಗಿ ಚಿತ್ರವನ್ನ ನೋಡುವ ಅವಕಾಶ ಇದೆ. ಇಲ್ಲೂ ಕೂಡ ಹೇಗೆ ಹೋಗೋದು, ಏನಾದ್ರು ಸಮಸ್ಯೆ ಆದ್ರೆ ಹೇಗಪ್ಪ ಅಂತ ಅನ್ಕೋಬಹುದು. ಬಟ್ ಭದ್ರತೆಯ ನಡುವೆಯೇ ಚಿತ್ರ ಪ್ರದರ್ಶನ ಕೂಡ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತಿ. ಇವತ್ತು ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡಿ. ಜೊತೆಗೆ ನಾಳೆ ಬಂದ್ ಇರುತ್ತಾ ಇರೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಏನ್ ಹೇಳ್ತೀರಾ? ಖಂಡಿತ ಯಶೋಧ, ಏನು ಕರ್ನಾಟಕದಲ್ಲಿ ಮತ್ತು ದೇಶಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ರು. ಕಾರ್ಮಿಕ ಸಂಘಟನೆಗಳು ಕನಿಷ್ಠ ವೇತನ ನೀಡಬೇಕು ಮತ್ತು ಮೋಟಾರ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು, ಕನಿಷ್ಠ ವೇತನ ಕೊಡಬೇಕು, ಮತ್ತೆ ಮೋಟಾರ್ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ದಂಡಗಳನ್ನ ವಿಧಿಸೋದನ್ನ ಕಮ್ಮಿ ಮಾಡಬೇಕು ಅಂತ ಈ ಹಿನ್ನೆಲೆ 2 ದಿವಸ ಬಂದ್ ಕೊಟ್ಟಿದ್ರು. ಇವತ್ತು ಬೆಳಗ್ಗೆಯಿಂದ ಬಂದ್ಗೆ ಏನ್ ಕರೆ ಕೊಟ್ಟಿದ್ರು, ನಾನು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಬೆಳಗ್ಗೆಯಿಂದನೂ ಸಹ BMTC ಮತ್ತು KSRTC ಬಸ್ಗಳ ಸಂಚಾರ ಏನು ಸ್ತಬ್ಧವಾಗುತ್ತೆ ಅಂತ ಅಲ್ಲ ಅನ್ಕೊಂಡಿದ್ವಿ. ಯಾಕಂದ್ರೆ CIT ಅವರು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು.
ಆದರೆ ಬೆಳಗ್ಗೆಯಿಂದನೂ ಸಹ ಬೆಳಿಗ್ಗೆ 6 ಗಂಟೆ ಎಂದಿನಂತೆ ಬಸ್ಗಳ ಸಂಚಾರ ಆಯಿತು. ಅಂದರೆ ಪ್ರತಿನಿತ್ಯ ಸಂಚಾರ ಮಾಡ್ತಿದ್ದಂಥ ಬಸ್ಗಳಿಗಿಂತ ಕಡಿಮೆ ಬಸ್ಗಳ ಸಂಚಾರ ಇತ್ತು. ಜನಭೀತರಾಗಿದ್ರು. ಯಾಕಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿತ್ತು, ಜೊತೆಗೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿತ್ತು. ಈ ಶಾಲೆ ಕಾಲೇಜುಗಳನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳಾಗಿರ್ಬೋದು ಮತ್ತು ಸರ್ಕಾರಿ ಸಂಸ್ಥೆಗಳು ಇವತ್ತು ಎಂದಿನಂತೆ ಕಾರ್ಯನಿರ್ವಹಿಸಿರುವಂಥದ್ದು. ಬೆಳಿಗ್ಗೆ ಸರಿಸುಮಾರು ಒಂದು 10-10:30ವರೆಗೂ ಬಸ್ಗಳ ಸಂಚಾರ ಒಂದು ಮಟ್ಟಕ್ಕೆ ಒಂದು 60-70% ಬಸ್ಗಳ ಸಂಚಾರ ಇತ್ತು. ಅಂದ್ರೆ ಮಧ್ಯಾಹ್ನ ನಂತರ ಬಸ್ಗಳ ಸಂಚಾರ ತೀರಾ ಕಡಿಮೆ ಆಗಿತ್ತು. ಆ ನಂತರದಲ್ಲಿ ಬಸ್ಗಳ ಸಂಚಾರ ಹೆಚ್ಚಾಗಿರುವಂಥದ್ದು, ಸಂಜೆ ಮೇಲೆ ಬಸ್ಗಳ ಸಂಚಾರ ಹೆಚ್ಚಾಗಿರುವಂಥದ್ದು. ಎಂದಿನಂತೆ ಚಿತ್ರಮಂದಿರಗಳು ತೆಗೆದಿತ್ತು, ಮತ್ತೆ ಮಾಲ್ಗಳು ಸಹ ಓಪನ್ ಆಗಿತ್ತು. ಆದ್ರೆ ಜನರು ಬಂದಲ್ಲಿ ಏನಾದ್ರು ಅನಾಹುತ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಜನ ದಟ್ಟಣೆ ತುಂಬಾ ಕಡಿಮೆ ಇತ್ತು. ಈಗ ಮೆಜೆಸ್ಟಿಕ್ ಅಲ್ಲೂ ನೀವು ನೋಡ್ತಿರ್ಬೋದು, ಅಂದ್ರೆ ಜನ ಸಂಚಾರ ತುಂಬಾ ಕಡಿಮೆ ಇರುವಂತದ್ದು. ಅಂದ್ರೆ ಪ್ರತಿನಿತ್ಯ ಬೇರೆ ದಿವಸಗಳನ್ನ ನೋಡ್ಕೊಂಡ್ರೆ ಇದು ಪೀಕ್ ಅವರ್ಸ್ ಟೈಮು, ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ತುಂಬಿ ತುಳುಕ್ತಿರೋದು, ಕೆಲಸ ಮುಗಿಸ್ಕೊಂಡು ಹೋಗ್ತಿರುವಂತ ದೃಶ್ಯಗಳು ಕಾಣಿಸ್ತಿತ್ತು. ಬಟ್ ಇವತ್ತು ನೋಡ್ಬೋದು ಮೆಜೆಸ್ಟಿಕ್ ಖಾಲಿ ಹೊಡಿತಿರುವಂತದ್ದು, ಎಲ್ಲೋ ಕಡಿಮೆ ಜನರಿರೋದು. ಅಂದ್ರೆ ಜನಗಳಿಗೆ ಅನುಕೂಲ ಆಗ್ಲಿ ಅಂತ BMTC ಬಸ್ಗಳಿದೆ. ಆದ್ರೆ ಇವತ್ತು ಏನು ಬಂದ್ ನಡೀತು, ಈ ಬಂದು ಒಂದು ಮಟ್ಟದಲ್ಲಿ ಯಶಸ್ವಿ ಆಯ್ತು ಅಂತಾನು ಹೇಳ್ಬೋದು, ಇನ್ನೊಂದು ಮಟ್ಟದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತಾನು ಹೇಳಲಿಕ್ಕೆ ಆಗೋದಿಲ್ಲ ಯಶೋಧ. ಅಂದ್ರೆ ನಾಳೆನೂ ಸಹ ಬಂದ್ಗೆ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ